ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕನ ಆತ್ಮಹತ್ಯೆ ಪ್ರಕರಣ ಅದಾದ ನಂತರ ಡೆತ್ ನೋಟ್ ಸಿಕ್ಕಿರೋದು, ಅದರಲ್ಲಿ ನಾಗೇಂದ್ರ ಅವರ ರಾಜೀನಾಮೆ ವಿಚಾರ, ಬಿಜೆಪಿಯ ಆಗ್ರಹ, ಇದೆಲ್ಲದರ ನಡುವೆ ನೋಡಿ ಈಗ ವಾಲ್ಮೀಕಿ ನಿಗಮದಲ್ಲಿ 85 ಕೋಟಿ ಅವ್ಯವಹಾರದ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ಕಾಪಿ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗಿದೆ. ಬರೋಬ್ಬರಿ 187.33 ಕೋಟಿ ವರ್ಗಾವಣೆ ಮಾಡಿರುವುದು, ನಿಗಮದ ಅಕೌಂಟ್ಗೆ ಹಣ ವರ್ಗಾವಣೆ ಆಗಿದೆ. ಸಚಿವರು ಮೌಖಿಕವಾಗಿ ಆದೇಶವನ್ನು ಕೊಟ್ಟಿದ್ದಾರೆ ಅನ್ನೋದು ಬಿಜೆಪಿಯವರ ಆಗ್ರಹ. ನೋಡಿ, ಖಾತೆ ಸಂಖ್ಯೆ 5201410016599633 ಈ ನಂಬರ್ನ ಅಕೌಂಟ್ಗೆ ವರ್ಗಾವಣೆ ಮಾಡಿದ್ದಾರೆ. ಅದು ಕೂಡ ಮಾನ್ಯ ಸಚಿವರು ಮೌಖಿಕವಾಗಿ ಆದೇಶವನ್ನ ಕೊಟ್ಟಾದ ನಂತರ. ಇದು ಈಗ ಆ ಡೆತ್ ನೋಟ್ನಲ್ಲಿ ಇತ್ತಲ್ವಾ, ಇದನ್ನ ಬಿಜೆಪಿ ಇಟ್ಟುಕೊಂಡು ಈಗ ನಾಗೇಂದ್ರ ಅವರ ರಾಜೀನಾಮೆಗೆ ಆಕ್ರೋಶವನ್ನು ಹೊರಹಾಕಿದೆ. ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೂಡ ದಾಖಲಾಗಿದೆ, ಎಫ್ಐಆರ್ ಕೂಡ ದಾಖಲಾಗಿದೆ. ನೋಡಿ, ನಿಗಮದ ಎಂಡಿ ಲೆಕ್ಕಾಧಿಕಾರಿಗಳ ಸಹಿಯನ್ನ ಪಡೆದುಕೊಂಡಿದ್ದಾರೆ. ಈ ಖಾತೆಯಿಂದ ಮಾರ್ಚ್ 4ರಂದು 25 ಕೋಟಿ ಇನ್ಸ್ಟಾಲ್ ಆಗಿ ವರ್ಗಾವಣೆ ಆಗಿದೆ. ಮಾರ್ಚ್ 6ನೇ ತಾರೀಕಿನಂದು 25 ಕೋಟಿ ವರ್ಗಾವಣೆ ಆಗಿದೆ. ಮಾರ್ಚ್ 21ರಂದು 44 ಕೋಟಿ ವರ್ಗಾವಣೆ ಆಗಿದೆ. ಮೇ 22ರಂದು 33 ಕೋಟಿ ಹಣ ವರ್ಗಾವಣೆ ಆಗಿದೆ. ಟೋಟಲ್ ಆಗಿ 85 ಕೋಟಿ. ಮೇ 21ರಂದು 50 ಕೋಟಿ ಹಣ ವರ್ಗಾವಣೆ ಆಗಿದೆ. ನಿಗಮದ ಬ್ಯಾಂಕ್ ಖಾತೆಯಿಂದ 187.33 ಕೋಟಿ ಬ್ಯಾಂಕ್ ಖಾತೆಯಿಂದ ಹಣ ವರ್ಗಾವಣೆ ಆಗಿತ್ತು. ಇಷ್ಟು ದುಡ್ಡು ವರ್ಗಾವಣೆ ಆಗಿತ್ತು. ನಕಲಿ ದಾಖಲೆಯನ್ನ ಸೃಷ್ಟಿಸಿದ ಕೋಟ್ಯಾಂತರ ರೂಪಾಯಿ ವರ್ಗಾವಣೆ ಆಗಿದೆ. ಬರೋಬ್ಬರಿ 94.73 ಕೋಟಿ ಹಣ ಅಕ್ರಮವಾಗಿ ವರ್ಗಾವಣೆ ಆಗಿದೆ. 2024 ಫೆಬ್ರವರಿ 26ರಂದು ಬ್ಯಾಂಕ್ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅವರಿಂದ ಸಹಿಯನ್ನ ಪಡೆದು ಈ ರೀತಿ ವರ್ಗಾವಣೆ ಮಾಡಿದ್ದಾರೆ. ನೋಡಿ, ಎಂಡಿ ಮತ್ತೆ ಲೆಕ್ಕಾಧಿಕಾರಿಗಳ ಸಹಿಯನ್ನ ಪಡ್ಕೊಂಡಿದ್ದಾರೆ. ಈ ಖಾತೆಯಿಂದ ಮಾರ್ಚ್ 4ರಂದು 25 ಕೋಟಿ ವರ್ಗಾವಣೆ ಆಗಿದೆ. ಒಟ್ಟಾರೆ 187 ಕೋಟಿ. ಎಸ್, ಇವರೇ ಎಂಡಿ, ಇವರು ಕೂಡ ಸಹಿ ಹಾಕಿದ್ದಾರೆ. ಪದ್ಮನಾಭ ಅಂತ ಹೇಳಿ ಇವರ ಹೆಸರು. ಇವರ ಹೆಸರನ್ನು ಕೂಡ ಚಂದ್ರಶೇಖರನ್ ತಮ್ಮ ಡೆತ್ ನೋಟ್ನಲ್ಲಿ ಬರೆದಿಟ್ಟಿದ್ದಾರೆ. ಇವರೇ ಎಂಡಿ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಎಂಡಿ ಪದ್ಮನಾಭ. ಇವರು ಆ ಅಕ್ರಮದ ಹಣ ವರ್ಗಾವಣೆ ಆಯ್ತಲ್ಲ, ವರ್ಗಾವಣೆ ಆಗಿರೋದು ಅಕ್ರಮ ಅಂತೇಳಿ, ಅವ್ಯವಹಾರ ಅಂತೇಳಿ ಏನಿಗೆ ಆರೋಪ ಬಂದಿದೆಯಲ್ಲ, ಇದರ ಎಂಡಿ ಇವರೇ. ನೋಡಿ, ಕಾರ್ಯನಿರ್ವಾಹಕ ನಿರ್ದೇಶಕ ನಿತೇಶ್ ರಂಜನ್, ಅಧಿಕಾರಿಗಳಾದ ರಾಮಸುಬ್ರಹ್ಮಣ್ಯಂ, ಸಂಜಯ್ ರುದ್ರ, ಪಂಕಜ್ ದ್ವಿವೇದಿ ಹಾಗೆ ಸುಶಿಚಿತಾ ರಾವ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ. ಬ್ಯಾಂಕ್ ಆಡಳಿತ ಮಂಡಳಿ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿದೆ. ಯೂನಿಯನ್ ಬ್ಯಾಂಕ್ ಎಂಡಿ ಹಾಗೂ ಸಿಇಒ ಮಣಿ ಮೆಕಲೈ, ಕಾರ್ಯನಿರ್ವಾಹಕ ನಿರ್ದೇಶಕ ನಿತೇಶ್ ರಂಜನ್. ಮುಂದುವರೆದು ನೋಡಿದ್ರೆ ರಾಮಸುಬ್ರಹ್ಮಣ್ಯಂ, ಸಂಜಯ್ ರುದ್ರ ಅಧಿಕಾರಿಗಳು, ಇವರ ಮೇಲೂ ಕೂಡ ಪಂಕಜ್ ದ್ವಿವೇದಿ, ಸುಶಿಚಿತಾ ರಾವ್ ವಿರುದ್ಧವೂ ಕೂಡ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬ್ಯಾಂಕ್ ಆಡಳಿತ ಮಂಡಳಿ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲು ಮಾಡಿಕೊಳ್ಳಲಾಗಿದೆ. ಆ ಮೂಲಕ ಇದು ಅವ್ಯವಹಾರ, ಇದು ಅಕ್ರಮ ಅಂತ ಹೇಳಿ ಬಿಜೆಪಿಯವರೇನೀಗ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಮಾನ್ಯ ಸಚಿವರ ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾರೆ. ಇದರಲ್ಲಿ ಯಾರ್ಯಾರು ಇದ್ದಾರೆ ಅನ್ನೋದ್ರ ಬಗ್ಗೆ ಚಂದ್ರಶೇಖರನ್ ಆತ್ಮಹತ್ಯೆ ಮಾಡಿಕೊಂಡಂಥ ಅಭಿವೃದ್ಧಿ ನಿಗಮದ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕನ ಡೆತ್ ನೋಟ್ನಲ್ಲಿ ಇವ್ರ ಹೆಸರೆಲ್ಲ ಇದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಜಯ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಯ್, ಬಹಳ ಪ್ರಮುಖವಾಗಿ ಎಫ್ಐಆರ್ ನಲ್ಲಿ ಬ್ಯಾಂಕ್ನವರ ಹೆಸರು ಕೂಡ ಇದರಲ್ಲಿ ಎಫ್ಐಆರ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಯಾರ್ಯಾರು ಶಾಮೀಲಾಗಿರೋದ್ರ ಬಗ್ಗೆ ಈಗ ಮಾಹಿತಿ ಸಿಕ್ಕಿದೆ. ಸದ್ಯ ತನಿಖೆ ಯಾವ ಹಂತದಲ್ಲಿದೆ? ಸಿಐಡಿ ತನಿಖೆ. ಹೆಚ್ಚಿನ ವಿವರ ಈ ಹೊತ್ತಿಗೆ ಏನಿದೆ ಅಜಯ್? ಖಂಡಿತವಾಗ್ಲೂ ರಂಜಿತ್, ಏನಂತಂದ್ರೆ ಚಂದ್ರಶೇಖರ್ ಅವರ ಸಾವಿನ ನಂತರ ಈ ಒಂದು ಪ್ರಕರಣ ಬೇರೆ ಬೇರೆ ರೀತಿಯಾದಂತಹ ತಿರುವುಗಳು ಕೂಡ ಈಗಾಗಲೇ ಪಡ್ಕೊಂತಾ ಇರುವಂತದ್ದು. ಅದರಲ್ಲೂ ಕೂಡ ಕೆಲ ಸರ್ಕಾರಿ ಅಧಿಕಾರಿಗಳು ಮತ್ತೆ ಸಚಿವರು ಮತ್ತೆ ಕೆಲ ಪ್ರಭಾವಿ ರಾಜಕಾರಣಿಗಳು ಕೂಡ ಈ ಒಂದು ಕೇಸ್ ನಲ್ಲಿದ್ದಾರೆ ಅನ್ನೋ ಒಂದು ಅಂಶ ಕೂಡ ಈಗಾಗಲೇ ಬೆಳಕಿಗೆ ಬರ್ತಾ ಇದೆ. ಹೆಸರುಗಳು ಇನ್ನಷ್ಟೇ
ಹೊರಬರಬೇಕಾಗಿದೆ. ಇನ್ನು ಪ್ರಮುಖವಾಗಿ ಈ ಒಂದು ಏನು ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂತಹ ಈ ಅಕ್ರಮ ಏನಿದೆ, ಇದಕ್ಕೆ ಈ ಬ್ಯಾಂಕ್ನವರು ಕೂಡ ಇಲ್ಲಿ ಶಾಮೀಲಾಗಿದ್ದಾರೆ ಅನ್ನೋ ಒಂದು ಆರೋಪ ಈಗಾಗಲೇ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಯಾಕಂತಂದ್ರೆ ಸರಿಸುಮಾರು 187 ಕೋಟಿ ವ್ಯವಹಾರ ಈ ಅಕೌಂಟ್ ನಲ್ಲಿ ಕೂಡ ಆಗಿರುವಂತದ್ದು. ನಮಸ್ಕಾರ, ನಾನು ಜಯಪ್ರಕಾಶ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ರಿಪಬ್ಲಿಕ್ ಕನ್ನಡದ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.